ನಮಸ್ಕಾರ. ಮೌಲ್ಯ ಶಿಕ್ಷಣ. ಮೂಲ ಮೌಲ್ಯ ಭಾವನಾತ್ಮಕತೆ, ಬುದ್ಧಿವಂತಿಕೆ ಮತ್ತು ಸ್ಥಿತಿಸ್ಥಾಪಕತ್ವ. ಉಪಮೌಲ್ಯ ಭಾವನಾತ್ಮಕ ನಿರ್ವಹಣೆ. ಶೀರ್ಷಿಕೆ: ಸಿಡಿಮಿಡಿಗೊಳ್ಳುವಷ್ಟು ಕೋಪ. ಕೋಪವೆಂಬುದು ಕೆಲವೊಮ್ಮೆ ನಮ್ಮ ಅನುಭವಕ್ಕೆ ಬರುವ ಬಲವಾದ ಭಾವನೆ. ಯಾರಾದರೂ ಸುಳ್ಳು ಹೇಳಿದಾಗ ಅಥವಾ ತೊಂದರೆ ಮಾಡಿದಾಗ ನಮಗೆ ಕೋಪ ಬರುತ್ತದೆ. ಹಾಗೆಯೇ ನಮ್ಮ ಅಮೂಲ್ಯವಾದ ವಸ್ತುವನ್ನು ಹಾಳು ಮಾಡಿದಾಗಲೂ ಸಹ ಕೋಪ ಬರುತ್ತದೆ. ಕೋಪ ಬಂದಾಗ ನಮ್ಮ ವರ್ತನೆ ಸನ್ನಿವೇಶಕ್ಕನುಗುಣವಾಗಿ ವಿಭಿನ್ನವಾಗಿರುತ್ತದೆ. ಒಮ್ಮೆ ಯೋಚಿಸಿ, ಬೇರೆಯವರ ಜೊತೆ ನಿಮ್ಮನ್ನು ಆಟ ಆಡಲು ಬಿಡದಿದ್ದರೆ, ಯಾರಾದರೂ ನಿಮ್ಮನ್ನು ಅಣಕಿಸಿದರೆ, ಯಾರಾದರೂ ರಸ್ತೆ ಮೇಲೆ ಕಸದ ರಾಶಿ ಹಾಕಿದ್ದರೆ, ನಿಮಗೆ ಯಾರಾದರೂ ಬೈದಾಗ ಅಥವಾ ನಿಮಗೆ ಇಷ್ಟವಾದ ವಸ್ತುವನ್ನು ಯಾರಾದರೂ ಹಾಳು ಮಾಡಿದರೆ ಕೋಪ ಬರುತ್ತದೆ ಅಲ್ಲವೇ? ಕೆಲವೊಮ್ಮೆ ಕೋಪವು ದಟ್ಟ ಮೋಡದ ಹಾಗೆ ಕವಿದುಕೊಂಡು ದೊಡ್ಡ ಬಿರುಗಾಳಿಯಿಂದ ಗುಡುಗು ಸಿಡಿಲು ಬರುವಂತೆ ಸಿಡಿಯಬಹುದು. ಇದರಿಂದ ತುಂಬಾ ಜನರಿಗೆ ಹಾನಿಯಾಗಬಹುದು. ಕೋಪಗೊಂಡ ವ್ಯಕ್ತಿಯು ತನ್ನ ವರ್ತನೆಯಿಂದ ತಾನೇ ಹಾನಿಗೆ ಒಳಗಾಗಲೂಬಹುದು. ಸ್ವಲ್ಪ ತಡೆಯಿರಿ. ನಾವು ಕೋಪವನ್ನು ಹಿತವಾದ ಮಳೆಯಂತೆ ಮಿತವಾಗಿ ವ್ಯಕ್ತಪಡಿಸಬಹುದೇ? ನಡೆದ ತಪ್ಪುಗಳನ್ನು ಸರಿಪಡಿಸಲು ಮತ್ತು ಸಂಬಂಧಗಳನ್ನು ಉತ್ತಮಗೊಳಿಸಲು ಸಾಧ್ಯವೇ? ಯೋಚಿಸಿ. ತರಗತಿಯಲ್ಲಿ ಮಾಡುವಂತಹ ಚಟುವಟಿಕೆಗಳು. ಕೆಲವು ಮಕ್ಕಳನ್ನು ಆಯ್ಕೆ ಮಾಡಿ ಒಂದಷ್ಟು ಸನ್ನಿವೇಶಗಳನ್ನು ನೀಡಿ ಪಾತ್ರಾಭಿನಯ ಮಾಡಲು ಹೇಳಿ. ಜೊತೆಗೆ ಉಳಿದ ವಿದ್ಯಾರ್ಥಿಗಳಿಗೆ ಪ್ರತಿ ಸನ್ನಿವೇಶ ಅಭಿನಯಿಸಿದ ಮೇಲೆ ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಅವಕಾಶ ನೀಡಿ. ಆಟದ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರು ಆಟದ ನಿಯಮ ಮುರಿದು ನಿಮ್ಮನ್ನು ಬೀಳಿಸಿದ್ದಾನೆ. ಕೋಪಗೊಂಡ ನೀವು ತಕ್ಷಣವೇ ಆತನಿಗೆ ಹೊಡೆದಿದ್ದೀರಿ. ಇದರಿಂದ ನಿಮ್ಮ ಸ್ನೇಹಿತನು ನೋವಾಗಿ ಬೇಸರಗೊಂಡಿದ್ದಾನೆ. ಈ ಸಂದರ್ಭದಲ್ಲಿ ನೀವು ಬೇರೇನು ಮಾಡಬಹುದಿತ್ತು? ಯೋಚಿಸಿ. ತರಗತಿಯಲ್ಲಿ ನಿಮ್ಮ ಸ್ನೇಹಿತೆಯು ನಿಮಗಿಂತ ಹೆಚ್ಚು ಅಂಕ ತೆಗೆದಿದ್ದಾಳೆ. ಈ ಸಂದರ್ಭದಲ್ಲಿ ತರಗತಿಯಲ್ಲಿ ಎಲ್ಲರ ಮುಂದೆ ನಿಮಗೆ ಹೀಯಾಳಿಸುತ್ತಾ, ಹೇ 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 ನಿನಗಿಂತ ಹೆಚ್ಚು ನಾನು ಅಂಕ ತೆಗೆದಿದ್ದೇನೆ ಎಂದು ನೋವನ್ನುಂಟು ಮಾಡಿದ್ದಾಳೆ. ತಕ್ಷಣ ನೀವು ಅವಳ ಜೊತೆಗೆ ಮಾತು ಬಿಟ್ಟಿದ್ದೀರಿ. ಹಾಗೆಯೇ ಮನೆಗೆ ಬಂದು ಅಳುತ್ತಾ ಊಟ ಬಿಟ್ಟಿದ್ದೀರಿ. ಈ ಸಂದರ್ಭವನ್ನು ನೀವೇ ಬೇರೆ ರೀತಿಯಲ್ಲಿ ಹೇಗೆ ಎದುರಿಸಬಹುದಿತ್ತು? ಆಲೋಚಿಸಿರಿ. ನನ್ನ ಕೋಪವನ್ನು ನನಗೆ ಹಾಗೂ ಇತರರಿಗೆ ತೊಂದರೆಯಾಗದಂತೆ ವ್ಯಕ್ತಪಡಿಸಬಹುದು. The moral of the story: I can express anger in a positive, useful, constructive, helpful way.